ಸರ್ಕಾರದ ವಿರುದ್ಧ ಕಿಡಿಕಾರಿದ ಶಾಸಕ ಜನಾರ್ದನ್ ರೆಡ್ಡಿ. ಗಂಗಾವತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಇದಕ್ಕೆ ಸಾಕ್ಷಿ ಎಂಬಂತೆ ಬಳ್ಳಾರಿಯಲ್ಲಿ ಇತ್ತೀಚೆಗೆ ನಮ್ಮ ನಿವಾಸದ ಮೇಲೆ ಹಾಗೂ ತಮ್ಮನ್ನು ಗುರಿಯನ್ನಾಗಿಸಿಕೊಂಡು ಮಾಡಿರುವ ದಾಳಿ, ಶಿಡ್ಲಘಟ್ಟ ಪೌರಾಯುಕ್ತ ಅವರ ಮೇಲೆ ಅವಾಚ್ಯ ಶಬ್ದಗಳ ನಿಂದನೆ ಹಾಗೂ ಧಮಕಿ ಪ್ರಕರಣಗಳು ಸೇರಿದಂತೆ ರಾಜ್ಯಾದ್ಯಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆ ಸರ್ಕಾರದ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು 158ಕ್ಕೂ ಅಧಿಕ ಸ್ಥಾನವನ್ನ ಗೆಲ್ಲುವುದರ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮತ್ತೆ ಇರ್ಕಲ್ಗಡ ಕ್ಷೇತ್ರದಲ್ಲಿ ದೊಡ್ಡ ಸಮಾವೇಶ ಮಾಡ್ಯಾರ ಸರ್ ಮೇಲೆ. ಈಗ ಇನ್ನೂ 2.5 ವರ್ಷ ಟೈಮ್ ಇದೆ ಹೆಚ್ಚು ಕಡಿಮೆ. ಬಟ್ ಇಷ್ಟು ದಿನ ಅವರು ಸಮಯದವರಿಗೆ ರಿಯಾಕ್ಟಿವ್ ಆಗಿದ್ದಾರೆ, ಮತ್ತೆ ಪರಿಣಾಮರು ಓಡಾಡ್ತಾ ಇದ್ದಾರೆ. ಮತ್ತೆ ಹೀಗಾಗಿ ಇನ್ನೂ 2 ವರ್ಷಕ್ಕೆ ಅವೆಲ್ಲ ಕೂಡ ಅದೊಂದು ಹುಚ್ಚೂರು ಸಂತೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಅದು ಕಾಂಗ್ರೆಸ್ ಸಂತೆ, ಹುಚ್ಚೂರು ಸಂತೆ ಅಷ್ಟೇ. ಅವ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಬರೋ 2028 150 ಅನ್ನೋ ನಂಬರ್ ಏನು ಸುಮ್ಮನೆ ನಾವು ಮಾತಾಡೋದಲ್ಲ. ಈ ಬಾರಿ ನಿಜವಾಗ್ಲೂ 150 ಸೀಟು ದಾಟೋದು ಗ್ಯಾರಂಟಿ. ಸಂಪೂರ್ಣ BJP ಸರ್ಕಾರ ಬರೋದು ಗ್ಯಾರಂಟಿ. BJP ಐಡಿಯಾಲಜಿ ಇಂಟ್ರೊಡ್ಯೂಸ್ ಆಗೋದು ಗ್ಯಾರಂಟಿ. ಇವರೆಲ್ಲರೂ ಕೂಡ ಶಾಶ್ವತವಾಗಿ ಮನೆಗಳಲ್ಲಿ ಇರೋದು ಗ್ಯಾರಂಟಿ. ಸರ್, ಅದ್ರ ಜೊತೆಗೆ ಕ್ಷೇತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ 2028ಕ್ಕೆ ನೀವು ಇಲ್ಲೇ ಸ್ಪರ್ಧೆ ಮಾಡ್ತೀರಾ ಅಥವಾ ಯಾವತ್ತಿಗೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ, ಕೊನೆಯ ಉಸಿರಿರೋವರೆಗೂ ಕೂಡ ಗಂಗಾವತಿ ಕ್ಷೇತ್ರ ಈ ಜನರನ್ನು ನಾನು ಬಿಡೋ ಪ್ರಶ್ನೆ ಬಿಡೋದಲ್ಲ. ಎಲೆಕ್ಷನ್ ಸಂಬಂಧಪಟ್ಟಂಗೆ ಚುನಾವಣೆ ವಿಷಯದಲ್ಲಿ ಕೂಡ ಕಂಪಲ್ಸರಿ ಇವಾಗ MLA ಆಗಿ ಇವಾಗ ಏನಾಗ್ತಾ ಇದ್ದೇನೆ ಮುಂದೆ ಬರುತ್ತೇನೆ. ಆ ಬಳ್ಳಾರಿ ಗಲಭೆ ಪ್ರಕರಣಗಳಲ್ಲಿ ಎಲ್ಲರೂ ಕೂಡ ಬಳ್ಳಾರಿ ಬಗ್ಗೆ ಕನ್ಫ್ಯೂಷನ್ ಆಗಲಿ. ಬಳ್ಳಾರಿನ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ನೀವು? ಮನೆ ಇರೋದು ಬಳ್ಳಾರಿಯಲ್ಲಿ. ಸರ್, ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಗಂಗಾವತಿ. ಬಟ್ ಗಂಗಾವತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನೀವು ಜಾಸ್ತಿ ರಾಜಕೀಯ ಚಟುವಟಿಕೆ. ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ನಾನು ಇವತ್ತೇನು ಪಟ್ಟಿ ಕೊಟ್ಟಿದ್ದೀನಿ, ನಾನು ಕಳೆದ ಒಂದು 20 ವರ್ಷದಲ್ಲಿ ಇಲ್ಲಿರೋರು ಏನು ಮಾಡಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡಿ. ಇವತ್ತೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ತೊಗೊಂಡು ಬಂದಿದ್ದೀನಿ ಅಂತಂದರೆ ಆ ಕೆಲಸ ಹಿಂದೆ ಯಾರೂ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತೊಂದು ಅಮೃತ್ ಯೋಜನೆಯಲ್ಲಿ ಒಂದು ರೈಲ್ವೆ ಸ್ಟೇಷನ್ ತೊಗೊಂಡು ಬಂದಿದ್ದೀನಿ ಅಂತಂದರೆ ಯಾಕೆ ಯಾರ ಕಡೆ ಮಾಡಲಿಕ್ಕಾಗಲಿಲ್ಲ. ಮತ್ತು ಅಯೋಧ್ಯೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಟ್ರೈನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ರೈಲ್ವೆ ಸ್ಟೇಷನ್ ಇನಾಗ್ರೇಷನ್ ಅವತ್ತೇ ಅಂಜನಾದ್ರಿ ಅಯೋಧ್ಯೆ ಟ್ರೈನು ಇನಾಗ್ರೇಷನ್ ಆಗೋದು. ಬೈಪಾಸ್ ಅಂತ ಹೇಳಿದ್ರು. ಬೈಪಾಸ್ 150 ಕೋಟಿಯಲ್ಲಿ ಬೈಪಾಸ್ ಡಿಸೈನ್ ಎಲ್ಲ ಕೂಡ ರೆಡಿ ಆಗಿಬಿಟ್ಟಿದೆ. ಪ್ಲಾನ್ ಎಲ್ಲ ಫೈನಲ್ ಆಗಿದೆ. ಗಂಗಾವತಿ ಅಭಿವೃದ್ಧಿ ವಿಷಯ ರೆಡ್ಡಿ ಅವರು ಓಕೆ, ಬಳ್ಳಾರಿ ವಿಷಯದಲ್ಲಿ ಯಾಕೋ ಗೊಂದಲ ಇದೆಯಲ್ಲ ಅಂತ. ಹೀಗಾಗಿ ನಿಮ್ಮಂಥ ಪರಿಸ್ಥಿತಿ ಈಗ ಅದು ಸಾಮಾನ್ಯ. ನಾನು ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ನಾನು ಸಾಮಾನ್ಯ ಜನರ ಪರಿಸ್ಥಿತಿ ಗಂಭೀರ ಅಲ್ಲ ಸರ್, ನಿಮ್ಮಂಥವ್ರದ್ದು ಈಗ ಅದೇ ನಾನು ಇವತ್ತು ನೋಡ್ರಿ, ಸರ್ಕಾರ ಸಂವಿಧಾನ ಅನ್ನೋದಕ್ಕೆ ಮೀನಿಂಗ್ಲೆಸ್ ಆಗಿರುವಂಥ ಒಂದು ಪರಿಸ್ಥಿತಿ. ಸರ್, ಈಗ ಬಳ್ಳಾರಿ ಘಟನೆ ಇವತ್ತು ಅವ್ನು ಯಾವನೋ ಮುನ್ಸಿಪಲ್ ಕಮಿಷನರ್ ಹೆದರಿಸಿ ಇದು ಮಾಡಿದಾನಲ್ಲ, ಆ ಮಹಿಳೆ ಎಷ್ಟು ಕಣ್ಣೀರಾಗಿದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಕೊಲೆಗಡಕರಿಗೆ ರೆಡ್ ಕಾರ್ನರ್ ನೋಟಿಸ್ ಯಾಕೆ ಕೊಟ್ಟಿಲ್ಲ? ಮತ್ತು ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಒಬ್ಬ ಕಾರ್ಪೊರೇಟರ್ ಇಶ್ಯೂನಲ್ಲಿ ಹುಬ್ಳಿಯಲ್ಲಿ ಅವ್ನ ಕಾರ್ಪೊರೇಟರ್ ಇದುವರೆಗೆ ಅವ್ನು ಬಂಧನ ಮಾಡೋ ಪ್ರಯತ್ನನೇ ಮಾಡ್ತಾ ಇಲ್ಲ. ಸರ್, ಬಳ್ಳಾರಿಯಲ್ಲಿ ನಿಮ್ಮ ಮನೆ ಸುಟ್ಟಾಕಿದಾರಲ್ಲ, ಅದು ರೀಲ್ಸ್ ಅಂತೇಳಿ SP ಅವರು ಹೇಳಿದ್ದಾರೆ. ಏನು ಸರ್ ಅದು? ನಾನು ನಿನ್ನೆ ಪ್ರೆಸ್ಸಲ್ಲಿ ಭಾಳ ಡೀಟೇಲ್ ಆಗಿ ಬಳ್ಳಾರಿ ವಿಚಾರ ಆಯಿತು. ಬಟ್ ಬಳ್ಳಾರಿ ವಿಚಾರದಲ್ಲಿನೇ ಈಗೇನಾಗ್ತಿದೆ ಅಂತಂದರೆ, ಈ ಘಟನೆ ಮಧ್ಯೆ ಆಟೋಮೆಟಿಕ್ಕಾಗಿ ಹಂಪಿ ಉತ್ಸವಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳು ನಡೀತದೆ. ಬಟ್ ಆನೆಗುಂದಿ ಉತ್ಸವದ ಲಾಸ್ಟ್ ಟೈಮ್ ಆನೆಗುಂದಿ ಉತ್ಸವದ ನಿಮ್ಮ ಸಮಕ್ಷಮದಲ್ಲಿ ಶಿವರಾಜ್ ಮೊನ್ನೆ ನಗರೋತ್ತರ ಭೂಮಿ ಪೂಜೆ ವಿಷಯದಲ್ಲಿ ಆನೆಗುಂದಿ ಮತ್ತು ಕನಗಿರಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು 8 ಕೋಟಿ ಬಡ್ಜೆಟಲ್ಲಿ ಆನೆಗುಂದಿ ಉತ್ಸವ ಮಾಡೋದಕ್ಕೆ ಅಂತೇಳಿ ಪ್ರಪೋಸಲ್ನ ಆಲ್ರೆಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನೋಡೋಣ ಪ್ರಪೋಸಲ್ ಅವಾಗಿ ಕಳಿಸಿದ್ದೀನಿ ಅಂತ ಹೇಳಿದ್ರು. ಇವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿನೇ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಧ್ಯಮಗಳ ಸಾಕ್ಷಿಯಾಗಿ ಜನರ ಸಾಕ್ಷಿಯಾಗಿ ಹೇಳಿರೋ ಮಾತು ಇವತ್ತು ಅದು ಎಲ್ಲಿವರೆಗೆ ಬಂದಿದೆ, ಮಾಡ್ತಾರೆ ಇಲ್ಲ ಅನ್ನೋದು ಸರ್ಕಾರ. ಆನೆಗುಂದಿ ಉತ್ಸವಕ್ಕೆ ಅಷ್ಟೇ 8 ಕೋಟಿ ಅಥವಾ 2 ಸೇರಿ 8 ಕೋಟಿ? ಆನೆಗುಂದಿಗೆ ಒಂದೇ 8 ಕೋಟಿ. ಹೌದಾ? ಆನೆಗುಂದಿ ಉತ್ಸವಕ್ಕೆ 8 ಕೋಟಿ, ಕನಗಿರಿ ಉತ್ಸವಕ್ಕೂ 8 ಕೋಟಿ. ಸರ್, ಗಂಗಾವತಿಯಲ್ಲಿ ರಸ್ತೆಗಳು ಸ್ಟಾರ್ಟ್ ಆಗಿ ಮತ್ತೆ ಯಾಕೆ ನಿಂತಿದೆ? ಇವತ್ತು ಸಂಗಾಪುರ ರಸ್ತೆ ಆಗ್ತಾ ಇಲ್ಲ, ಜಯನಗರ ಎಲ್ಲ ವಾರ್ಡ್ಗಳಲ್ಲಿ ಯಾವ ರಸ್ತೆಗಳು ಸ್ಟಾಪ್ ಆಗಿಬಿಡುತ್ತೆ. ನಗರೋತ್ಥಾನ ಏನಿದೆ, ನಗರೋತ್ಥಾನ ಮೊನ್ನೆಲ್ಲ ಪೂಜೆ ಆಗಿರುವಂಥದ್ದು. ಅವ್ರಿಗೇನು ಕ್ಲಿಯರೆನ್ಸ್ಗಳು ಮತ್ತು ಇವಾಗ UGD ಸ್ಯಾಂಕ್ಷನ್ ಆಗಿದೆ. ಇವಾಗ ಮತ್ತೆ 30 ಕೋಟಿದು ಅದು ಕೂಡ ಇನ್ನೊಂದು 1 ವೀಕ್ 10 ಡೇಸಲ್ಲಿ ಪೂಜೆ ಮಾಡ್ತೀನಿ. ಏನಾಗುತ್ತೆ ಅಂದರೆ ಇವಾಗ UGD ವರ್ಕು ನಗರೋತ್ಥಾನ ಈ ರಸ್ತೆಗಳಿದ್ದು 2 ಕೋರ್ಡಿನೇಷನ್ ಆಗಿ ಆಗಬೇಕು. ಇಲ್ಲಾಂದರೆ ರಸ್ತೆ ಹಾಕಿದ ಮೇಲೆ ಮತ್ತೆ ಅವರು ಗುಂಡಿ ತೆಗೆದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮೇನ್ ರೋಡ್ಗಳೇನಿದೆ
UGD ವರ್ಕ್ ಕೂಡ ಇವಾಗ ನಿಮ್ಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಅವಾರ್ಡ್ ಕೂಡ ಆಗಿದೆ. ಇನ್ನು ಒಂದು 1ನೇ ತಾರೀಕು ಆದಮೇಲೆ ಅದು ಪೂಜೆ ಮಾಡ್ತೀನಿ. ಅಲ್ಲ ಸರ್, ಎರಡೂ ವರ್ಕ್ಗಳು ಸೈಮಲ್ಟೇನಿಯಸ್ ಆಗಿ ಆಗಬೇಕು. ಅಲ್ಲ UJD HG ರಾಮುಲುರದೇ ಸ್ಯಾಂಕ್ಷನ್ ಇದೆ ಸರ್, ಬರೀ ಅದಕ್ಕೆ ರೊಕ್ಕ ಆಗಲ್ಲ. ಅದು ವೈಜ್ಞಾನಿಕ ಸರಿಯಾಗಿಲ್ಲ, ಅದು ಟೆಕ್ನಿಕಲಿ ಫೇಲ್ ಇದೆ ಅಂತ. ಪ್ರಾಬ್ಲಮ್ ಏನಾಗಿದೆ ಅಂದರೆ ವೈಜ್ಞಾನಿಕವಾಗಿ UGD ವರ್ಕು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲದನ್ನು ಮತ್ತೆ ಸ್ಟಡಿ ಮಾಡಿ ಅದನ್ನು ಸರಿ ಮಾಡೋದಕ್ಕೆ ಇವಾಗ ಮತ್ತೆ 30 ಕೋಟಿ ನಾನು ಇಲ್ಲಿ MLA ಆದಮೇಲೆ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿರೋದು. ಇವಾಗೆಲ್ಲ ವರ್ಕ್ ರೆಡಿ ಇದೆ ಅದು. ಸೊ ಈ ಅಸೆಂಬ್ಲಿ ಸೆಷನ್ ಮುಗಿದ ತಕ್ಷಣ ನಾನು ಪೂಜೆ ಮಾಡ್ತೀನಿ. ಸೊ UGD ನಗರೋತ್ಥಾನ ಎರಡೂ ಸೈಮಲ್ಟೇನಿಯಸ್ ಆಗಿ ಆದರೆ ಮಾತ್ರ ಕೆಲಸ ಆಗುತ್ತೆ. ಇಲ್ಲಾಂದರೆ ಒಬ್ಬನು ಮಾಡಿದ್ಮೇಲೆ ಇನ್ನೊಬ್ಬನು ಗುಂಡಿ ತೆಗೆಯೋದು. ಸರ್, ಈಗ ಅನುದಾನದ ಬಗ್ಗೆ ಈಗ ಹೇಳಿದ್ರಲ್ಲ, ನೀವು ಘೋಷಣೆ ಮಾಡಿದ್ರೆ ಒಂದು 15 ದಿನದಲ್ಲಿ ಎಲ್ಲ ವರ್ಕ್ ಸ್ಟಾರ್ಟ್ ಆಯ್ತಾ? ಇವಾಗ ನೋಡಿ, ನಿಮಗೆ ಮಕ್ಕಳ ಆಸ್ಪತ್ರೆ ಇದು 6 ಕೋಟಿ ಇದು, 50 ಬೆಡ್ ಆಸ್ಪತ್ರೆ ಇದು, ಟೆಂಡರ್ ಮಕ್ಕಳು ಹೌದು ಸರ್, ಅದರದ್ದು ಟೆಂಡರ್ ಆಗಿ 6 ಕೋಟಿ ಅಮೌಂಟು ಕಾಂಟ್ರಾಕ್ಟ್ಗೆ ಅವಾರ್ಡ್ ಕೂಡ ಆಗಿದೆ. ಆ ಕೆಲಸ ಪ್ರಾರಂಭ ಆಗುತ್ತೆ. ಸರ್, ತುಂಗಭದ್ರಾ ಟ್ರಸ್ಟ್ಗೆ ಎಷ್ಟಿಗೆ ಸರ್ಕಾರ ಕೊಟ್ಟಿ ರೊಕ್ಕ ವಾಪಸ್ ತಗೊಂಡಿದ್ದಾರೆ ಅಂತ 10 ಕೋಟಿ ಕೊಟ್ಟಿದೆ, ಆಂಧ್ರ ಸರ್ಕಾರ ಕೊಟ್ಟಿದೆ, ಇವ್ರು ಕೊಟ್ಟದ್ದನ್ನು ವಾಪಸ್ ತಗೊಂಡ್ರ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾಳೆ ಅಸೆಂಬ್ಲಿಯಲ್ಲಿ ಅದನ್ನು ಕೂಡ ಭಾಳ ಗಂಭೀರವಾಗಿ ತಗೊಳ್ಳುವಂಥದ್ದು. ಅಂದರೆ ನಾಳೆ ಜೂನ್ ಒಳಗಡೆ ಟೋಟಲ್ ಡ್ಯಾಮ್ ಗೇಟ್ಗಳನ್ನ ರೆಡಿ ಮಾಡಿ ಶಾಶ್ವತವಾಗಿ ಜನರಿಗೆ ಇನ್ನು 50 ವರ್ಷ ಸಮಸ್ಯೆ ಇಲ್ಲದಂಗೆ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನಾನು ವಿಸಿಟ್ ಮಾಡಿದೆ, ಆಲ್ರೆಡಿ 18 ಗೇಟ್ಗಳನ್ನ ತಗೊಂಡು ಬಂದು ಸೈಟಲ್ಲಿ ಆಲ್ರೆಡಿ ಫಿಕ್ಸಿಂಗ್ ಆಗೋದಕ್ಕೆ ಕೆಲಸ ನಡೀತಾ ಇದೆ. ಸರ್, ಒಂದು ಗೇಟ್ ಮಾಡೋದಕ್ಕೆ 2 ತಿಂಗಳು ತಗೊಂಡಿದ್ದೀರಿ. ಈಗ 18 ನಂಬರ್ ಗೇಟ್ ಮಾಡೋದಕ್ಕೆ 18 ನಂಬರ್ ಒಂದೇ ಗೇಟ್ 2 ತಿಂಗಳ